ಕುಮಾರ್ ವಿಶ್ವ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಹಿಂದೂ ನಾಡಿನ ಹೆಮ್ಮೆಯ ಪುತ್ರ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪೊಲೀಸ್ ಇಲಾಖೆಯ ಡಿಜಿಪಿ ಆಗಿರುವಂತ ಶ್ರೀ ರಂಗಪ್ಪನವರು ಹಿಂದೂ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗಿ ಈ ಕನ್ನಡ ನಾಡೆ ಹೆಮ್ಮೆ ಪಡುವಂತ ಶೌರ್ಯ ಪ್ರಶಸ್ತಿ ಹಾಗೂ ಸೇವಾ ರತ್ನ ಪ್ರಶಸ್ತಿಯನ್ನ ರಾಷ್ಟ್ರಪತಿಗಳಿಂದ ಪಡೆದಂತ 4 ರಾಷ್ಟ್ರಪತಿಗಳ ಪದಕವನ್ನು ಪಡೆದಂತ ಕರ್ನಾಟಕದ ಹೆಮ್ಮೆಯ ಪುತ್ರ ರಂಗಪ್ಪನವರಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದ KPS ಶಾಲೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಹಾಗೆ ಬಿಳಿಚೋಡು ಗ್ರಾಮದ ಸಾಕಷ್ಟು ಈ ಬಿಳಿಚೋಡು ಗ್ರಾಮದ ಎಲ್ಲ ವರ್ಗದವರು ಈ ಒಂದು ಅಭೂತಪೂರ್ವ ಅಭಿನಂದನೆಗಳನ್ನ ಸಲ್ಲಿಸಿ ಅವರಿಗೆ ಒಂದು ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು. ಹಾಗೆ ಅವರು ಕೂಡ ಮಾತನಾಡಿ ಅವರು ನಡೆದು ಬಂದಂತ ದಾರಿಯ ವಿವರಗಳನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸಿದರು. ಇದು ಅವರಿಗಷ್ಟೇ ಅಲ್ಲ, ಕನ್ನಡ ನಾಡಿನ ಎಲ್ಲ ಕುವರರಿಗೂ ಇದು ಒಂದು ರೀತಿಯ ಪ್ರೇರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಉಪನ್ಯಾಸಕ ವರ್ಗದವರೇ ಹಾಗೂ SDFC ಸಮಿತಿಯ ಅಧ್ಯಯನ ಅವರೇ, ಹಿರಿಯರಾದ ಆಲಣ್ಣರವರೇ, ನಮ್ಮ ಬಸವರಾಜರವರೇ, ಮಲ್ಲಿಕಾರ್ಜುನ, ನನ್ನ ಸ್ನೇಹಿತರಾದಂತಹ ಅರುಣ್ ಕುಮಾರ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಉಪನ್ಯಾಸಕೇತರ ಹಾಗೂ ವರ್ಗದವರೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅನಿಸಿದೆ ನಾನು ಬೆಂಗಳೂರಿಗೆ ಹೋಗಿರೋದು ಫಸ್ಟ್. ಇಲ್ಲಿ ನಾನು ಓದಿದ್ದಕ್ಕೆ ಇಲ್ಲಿಂದ ನನ್ನನ್ನ ಈ ಊರು ಅಥವಾ ಈ ಶಾಲೆ ನನ್ನನ್ನ ಬೆಂಗಳೂರಿಗೆ ಕಳಿಸಿರೋದು. ಬೆಂಗಳೂರಿಂದ ಇಲ್ಲಿಗೆ ಬರ್ತಕ್ಕಂಥದ್ದು ಸುಲಭ, ಆದ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಕಷ್ಟ ಇದೆ.